ಪರಮೇಶ್ವರ, ಚಿಕ್ಕ ವಯಸ್ಸಲ್ಲಿ ನನ್ನ ಹೆತ್ತ ತಂದೆ ತಾಯಿಯನ್ನು ಕಿತ್ತುಕೊಂಡ್ರು. ಈ ನನ್ನ ಅಣ್ಣ ಅತ್ತಿಗೆ ನನ್ನ ತಮ್ಮ ಮಗಳಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ್ದಾರೆ. ಈ ನನ್ನ ಅಣ್ಣ ಅತ್ತಿಗೆರಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಈ ತಂಗಿಯ ಮದುವೆ ಮಾಡಿ ಮಹಾ ಆನಂದದಲ್ಲಿ ಇರಬೇಕೆಂಬ ಅಣ್ಣನ ಕನಸನ್ನ ನನಸು ಮಾಡಿ ಆದಷ್ಟು ಬೇಗ ನನ್ನ ಕಿರಿಯ ಅಣ್ಣನಿಗೆ ಒಂದು ಸರ್ಕಾರಿ ನೌಕರಿ ಸಿಕ್ಕರೆ ಸಾಕುದಂದೆ. ಈ ರೀತಿ ಈ ನಿನ್ನ ಮಗಳ ಮೇಲೆ ಕರುಣೆ ತೋರು ತಂದೆ, ಕರುಣೆ ತೋರು. ಶಿಲ್ಪ, ಯಾರು? ಈ ಊರಿನ ಗರ್ಭ ಶ್ರೀಮಂತ್ ಪ್ರೇಮರಾಜ್ ಅಂತ. ನಿನ್ನನ್ನು ನೋಡಿದ ತಕ್ಷಣ ಗೊತ್ತಾಯ್ತು ನೀನಿಲ್ಲಿಗೆ ಬಂದ ಕಾರಣ. ಒಂದು ಮಹತ್ವದ ಕೆಲಸವಿದಾಗಲಿ ಬರಬೇಕಲ್ಲ. ಪಾಪ ನೀನು ಹೇಗಿದ್ಯಾ ಎಂದು ವಿಚಾರಿಸಲು ಬಂದೆ. ನಮ್ಮ ಸುಖ ದುಃಖಗಳನ್ನು ವಿಚಾರಿಸಲು ತಂದೆ ಪರಮೇಶ್ವರ ಇದ್ದಾನೆ ಅಂದಾಗ ನಮ್ಮ ಸುಖ ದುಃಖಗಳನ್ನು ಕೇಳುವ ಅವಶ್ಯಕತೆ ನಿನಗಿಲ್ಲ. ಸುಮ್ಮನೆ ಹೊಟ್ಟು ಹೋಗು ಇಲ್ಲಿಂದ. ಶಿಲ್ಪ, ನಾನು ಒಬ್ಬ 20 ಹಳ್ಳಿಯ ಒಡೆಯ. ಭಾಗ್ಯಲಕ್ಷ್ಮಿ ನಿನ್ನನ್ನು ಕೈ ಮಾಡಿ ಕರೆಯುತ್ತೆ. ಬಯಸಿ ಬಂದ ಭಾಗ್ಯಲಕ್ಷ್ಮಿನ ಅಲ್ಲಗಳೆದು ಮಾತನಾಡಬೇಡ. ಏತಕ್ಕಾಗಿ ಹೇಳ್ತೇನೆ, ವಿಚಾರ ಮಾಡು. ಅಂದರೆ ನಿನ್ನನ್ನು ನನ್ನ ಮಡದಿಯಾಗಿ ಸ್ವೀಕರಿಸಿ ಈ ನನ್ನ ಅಪಾರ ಸಂಪತ್ತಿಗೆ ನಿನ್ನನ್ನು ಒಡತಿಯನ್ನಾಗಿ ಸಹಾಯ ಮಾಡಲು ಬಂದೆ. ನೀನು ನನ್ನ ಕೈ ಹಿಡಿದು ಮಡದಿಯನ್ನಾಗಿ ಸ್ವೀಕಾರ ಮಾಡಲು ಬಂದಿದ್ದೇನೋ ಮುದಿಯ? ಇನ್ನು ಒಂದೇ ಒಂದು ಶಬ್ದ ಮಾತನಾಡಬೇಡ, ಹೊರಟು ಹೋಗು ಇಲ್ಲಿಂದ. ಇಲ್ಲಿಂದ ಹೊರಟು ಹೋಗಬೇಕೇ? ಅದು ಎಂದೆಂದಿಗೂ ಸಾಧ್ಯವಿಲ್ಲ. ಈ ಗುಲಾಬಿ ಹೂವಿನಿಂದ ಈ ನಿನ್ನ ಮಕರಂದವನ್ನು ಇರಲು ಬಂದಿರುವೆ. ನೋಡಿ, ನೀವು ನನ್ನ ತಂದೆ ವಯಸ್ಸರ ಹಾಗೆ ಕಾಡ್ತೀರಿ. ನಿಮಗೆ ಕಿಬೇಕು ಈ ಕಾಮದಾಟ. ಶಿಲ್ಪ, ಕಾಮಕ್ಕೆ ಕಣ್ಣಿಲ್ಲ, ರತಿ ಕ್ರೀಡೆ ಆಡಲು ವಹಿಸಬೇಕು. ಈ ನಿನ್ನ ಹಾಳುಪುರನ್ನು ನನ್ನ ಮುಂದೆ ಹೇಳಬೇಡ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕು. ಎಲ್ಲೋ ಮುದಿ ಕಾಮಂದ, ಯಾರು ಇಲ್ಲದ ಸಮಯ ಸಾಧಿಸಿ ಒಂಟಿ ಹೆಣ್ಣಿನ ಮೇಲೆ ಬಲಾತ್ಕಾರ ಮಾಡಲು ಬಂದಿದ್ದೇನೋ ಅಥಾಮ? ನೋಡು, ಒಂದೇ ಒಂದ್ಸಾರಿ ನಿನ್ನ ಬಾಯಿಂದ ಹೊಲಸು ಶಬ್ದ ನುಡಿದಿದ್ಯಾದ್ರೆ ನೀವು ನುಡಿಯೋ ನಿನ್ನ ನಾಲ್ಗೆಯನ್ನು ಕಡಿದು ಚೆಲ್ಲಬೇಕಾಗುತ್ತೆ. ಎಚ್ಚರ 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 ಹೇಳೋ ಬಡಾಧಿಕಾರಿ ಹಣ್ಣೆ. ನಿನ್ನನ್ನು ಇಲ್ಲಿನ ಮುಂದೆ ಹೋಗಲು ಅವಕಾಶ ಕೊಡಲಾರನು ಈ ಪ್ರೇಮರಾಜ್. ಶಿಲ್ಪ, ಮಾತಿಗೆ ಮಾತು ಬೆಳೆಸಿ ನನ್ನ ಕಾಮದ ಪಿತ್ತ ನೆತ್ತಿಗೆರೆಸಬೇಡ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೋ. ನೀ ಒಪ್ಪಿಕೊಂಡರೆ ನೀನು ಅಣ್ಣಂದಿರು ಸುಖವಾಗಿರಬಹುದು. ಈ ವಿಷಯ ವೀರರಾದ ನಮ್ಮ ಅಣ್ಣನಿಗೆ ಏನಾದ್ರೂ ಗೊತ್ತಾದ್ರೆ ಈ ನಿನ್ನ ಮೈ ಚರ್ಮ ಸುಲಿದು ಚಪ್ಪಲೆನ್ನಾಗಿ ಹೊಲ್ಸ್ಕೊತಾನೆ ನಮ್ಮ ಅಣ್ಣ. ಅದಕ್ಕೆ ಹೇಳ್ತಾ ಇದೀನಿ, ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಈ ನಿನ್ನ ಬೆಂಕಾದ ಮಾತು ನನಗೆ ಬೇಕಾಗಿಲ್ಲ. ಅದನ್ನೆಲ್ಲ ಅಲ್ಲಗಳೆದು ಈ ನಿನ್ನ ಸುಂದರವಾದ ತೋಳೆ ತೆಕ್ಕಲು ಬಂದು ಅಪ್ಪಿಕೋ. ಇಲ್ಲವಾದರೆ ನಿನ್ನ ಮೇಲೆ ಬಲಾತ್ಕಾರದ ಬಾಣವನ್ನು ಉಪಯೋಗಿಸಬೇಕಾಗುತ್ತೆ. ಶಿಲ್ಪ, ಈ ನನ್ನ ಪ್ರೇಮದ ಕಂದಕದಲ್ಲಿ ಬಿದ್ದು ಬಳಲುತ್ತಿರುವೆ. ಆ ಶಿಲ್ಪ ಬಂದು ನನ್ನ ಮನ ಬೇಡಿ ಯಜಮಾನ್ರೆ, ನೀವು ನನ್ನ ತಂದೆ ವಯಸ್ಸಿನವರಾಗಿ ಕಾಣ್ತೀರಿ. ನೋಡಿ, ಇಂಥ ಹೇಯ ಕಾರ್ಯ ಮಾಡಿ ನಿಮ್ಮ ಹಿರಿತನಕ್ಕೆ ಕೊಂದು ತಂದ್ಕೋಬೇಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನನ್ನನ್ನು ನಿಮ್ಮ ಹೊಟ್ಟಿಲಿ ಹುಟ್ಟಿದ ಮಗಳಂತ ತಿಳಿದು ಬಿಟ್ಬಿಡಿ ನನ್ನನ್ನ. ಶಿಲ್ಪ, ಈ ನಿನ್ನ ಗೊಡ್ಡ ತತ್ವಗಳು ನನಗೆ ಬೇಕಾಗಿಲ್ಲ. ನೀನು ನನ್ನ ಆಸೆಯಂತೆ ನಡೆದಿದ್ದೀಯಾದರೆ ಸುಖವಾಗಿ ಸಾಗುವುದು ಆ ನಿನ್ನ ಮುಂದೆ. ಯಜಮಾನ್ರಿ, ದಯವಿಟ್ಟು ಆ ವಿಚಾರನ ಬಿಟ್ಟುಬಿಡಿ. ನೋಡಿ, ನಾನು ಒಳ್ಳೆಯವರ ತಂಗಿಯಾಗಿ ಬಾಳ್ಬೇಕು. ನಾನು ಆ ವಿಚಾರವನ್ನು ಬಿಟ್ಟು ನಾನು ನಿಮ್ಮ ಮಗಳಂತ ತಿಳಿದು ನನಗೆ ತಂದೆಯಾಗಿ ಆಶೀರ್ವಾದ ಮಾಡಿ. ತಂದೆಯಾಗಿ ಆಶೀರ್ವಾದ ಮಾಡಬೇಕೇ? ಅದು ನಿನ್ನ ಹುಚ್ಚು ಕಲ್ಪನೆ ಶಿಲ್ಪ, ಅದು ನಿನ್ನ ಹುಚ್ಚು ಕಲ್ಪನೆ. ಬೆಳೆದು ನಿಂತ ನಿನ್ನಂತ ಸುಂದರವಾದ ಹೆಣ್ಣುಗಳನ್ನು ಮಗಳು ಎನ್ನುತ್ತಾ ಹೋದರೆ ಈ ಸಮಾಜದಲ್ಲಿ ಗಂಡನಾಗುವರು ಯಾರು? ನಿನ್ನ ಮಾತು ಕೇಳಿದರೆ ಪ್ರೀತಿ ಪ್ರೇಮದ ಶಬ್ದಕ್ಕೆ ಅರ್ಥವೇ ಸಿಗೋದಿಲ್ಲ. ಎಲ್ಲೋ ಮುದಿಯ, ನಿನ್ನಂತೆ ಹಾರಾಡಿ ಚೀರಾಡಿ ಮಣ್ಣು ಮುಖ್ಯ ಹೋಗಿದ್ದಾರೆ ಅಂತಿನ ರಾಮಾಯಣ ಮಹಾಭಾರತ ರಾಕ್ಷಸರು. ಯಾಕೆ ಮಹಾಭಾರತ ಇತಿಹಾಸದ ಕಥೆ ನೀನು ಕೇಳಿಲ್ವೇ? ಬ್ರಹ್ಮ ಋಷಿಯಾಗಲು ಹೊರಟ ವಿಶ್ವಾಮಿತ್ರ ಮೇನಿಕೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಖ್ಯ ಹೋದ. ಇನ್ನು ತ್ರೇತಾಯುಗದಲ್ಲಿ ಶ್ರೇಷ್ಠ ಶಿವಭಕ್ತ ಎನಿಸಿಕೊಂಡ ರಾವಣ ಸೀತೆ ಎಂಬ ಹೆಣ್ಣಿಗಾಗಿ ಮಣ್ಣು ಮುಖ್ಯ ಹೋದ. ದ್ವಾಪರಯುಗದಲ್ಲಿ ದುಶ್ಯಾಸನ ದ್ರೌಪದಿ ಎಂಬ ಹೆಣ್ಣಿಗಾಗಿ ಮಣ್ಣು ಮುಖ್ಯ ಹೋದ. ನನ್ನಂತ ಹೆಣ್ಣಿಗಾಗಿ ಆಸ್ತಿ ಅಂತಸ್ತು ಐಶ್ವರ್ಯವನ್ನು ಕಳ್ಕೊಂಡು ಮಣ್ಣಾಗಿ ಹೋಗಿದ್ದಾರೆ. ಹೀಗಿರುವಾಗ ನೀನೇನಾದ್ರೂ ನನ್ನನ್ನು ಒರೆಸಲು ಬಂದ್ರೆ ಹೆಣವಾಗಿ ಬೀಳುವಿಯೋ ಮುದಿ ಹಂದಿಯೇ? ಗತಿಜೀವದ ಹಳೆ ಕಥೆ ಹೆದರಿಕೆ ನನಗೆ ಹಾಕಬೇಡ. ಈ ನಿನ್ನ ಬಣ್ಣದ ಮಾತಿಗೆ ಹೆದರು ಹೋಗುವನಲ್ಲ ಈ ಪ್ರೇಮರಾಜ್.
ಶಿಲ್ಪ, ಮಾತಿಗೆ ಮಾತು ಬೆಳೆಸಿ ನನ್ನ ಕಾಮದ ಪಿತ್ತ ನೆತ್ತಿಗೆ ಏರಿಸಬೇಡ. ಒಮ್ಮನೆ ನನ್ನ ಮಾತಿಗೆ ಒಪ್ಪಿಕೋ. ಬಾಯಿ ಮುಚ್ಚೋ ಹಾದರದ ಪಿಂಡವೇ. ಅಲ್ಲ, ನೀನು ಪಶುಗಳ ಜಾತಿಗೆ ಹುಡ್ದವನು ಅಂತ ಕಾಣುತ್ತೆ. ನಾನೆಷ್ಟು ಬರಿಯಾಗಿ ಕೇಳಿಕೊಂಡ್ರು ನಿನಗೆ ಕರುಣೆ ಬಾರದೆ. ಅಲ್ಲ, ನನ್ನಂತ ಎಷ್ಟು ಹೆಣ್ಣು ಮಕ್ಕಳ ಸೀಲವನ್ನು ಹಾಳು ಮಾಡಿದ್ಯಾ ನೀನು. ನನ್ನಂತ ಎಷ್ಟು ಹೆಣ್ಣು ಮಕ್ಕಳ ಮಾಂಗಲ್ಯವನ್ನು ಹರಿಸಿದ್ಯಾ ನೀನು. ನಿನ್ನಂತಹ ಮುದುಕನ ಮುಸಡಿಗೆ ನಾನು ಪ್ರೇಯಸಿ ಆಗ್ಬೇಕಾ? ಏ ಪ್ರೇಮರಾಜ್, ಹೆಣ್ಣು ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ಮಾರುಕಟ್ಟೆಯಲ್ಲಿ ಸಿಗೋ ಹಣ್ಣು ಅಂತ ತಿಂದಿದ್ಯಾ ಅಥವಾ ನಿನ್ನ ಕಾಲಿನಿಂದ ಒದೆಯೋ ಧೂಳು ಅಂತ ತಿಂದಿದ್ಯಾ? ನಾನು ಈ ಭಾರತೀಯ ಅಚ್ಚಗರ್ತಿಯ ಮಗಳು. ನಿನ್ನಂತ ಕಾಮುಕನಿಗೆ ತಕ್ಕ ಪಾಠ ಕಲಿಸದೆ ಬಿಡುವುದಿಲ್ಲ. ಶಿಲ್ಪ, ಮುದುವ ಎಂದು ಈ ನನ್ನ ಕಾಮದ ಕೇಸರನ್ನು ಕೆರಳಿಸಬೇಡ. ಈ ನಿನ್ನ ದುಂಡಾದ ದೇಹವನ್ನು ಅನುಭವಿಸಲು ಬಂದಿರುವನು ಈ ಪ್ರೇಮರಾಜ್. ತುಂಡು ಬಟ್ಟೆ ಇಲ್ಲದೆ ನಿನ್ನನ್ನು ಬೆತ್ತಲೆ ನಿಲ್ಲಿಸಿ ಅಂಗಾಂಗವನ್ನು ನೋಡಬೇಕೆಂಬುದೇ ಈ ಪ್ರೇಮರಾಜನ ಛಲ. ನೀನೊಂದು ಹೆಣ್ಣು, ನೀನೇನು ಮಾಡಬಲ್ಲಿ? ಏನು, ನಾನೊಂದು ಹೆಣ್ಣು ಏನು ಮಾಡಬಲ್ಲೆ ಅಂತ ಹೇಳ್ತಾ ಇದೀಯಾ? ಹೆಣ್ಣು ಒಲಿದ್ರೆ ನಾರಿ, ಮುನಿದ್ರೆ ಮಹಾಮಾರಿ. ಈ ಹೆಣ್ಣು ಮನಸ್ಸು ಮಾಡಿದ್ರೆ ನಿನ್ನ ಮನೆಗೆ ದೀಪ ಹಚ್ಚುತ್ತಾಳೆ. ನೀನು ಈ ಹೆಣ್ಣಿಗೆ ತಿರಸ್ಕರಿಸಿದ್ರೆ ನಿನಗೆ ಬೆಂಕಿ ಹಚ್ಚಿ ಸುಡ್ತಾಳೆ ನಿನ್ನ ಮನೆಗೆ. ಇದೇ ರೀತಿ ಹೆಣ್ಣಿನ ಮೇಲೆ ವಿಶ್ವಾಸ ಇಡದೆ ನೀನೇನಾದ್ರೂ ಹೆಣ್ಣಿಗೆ ಕೈ ಹಾಕಲು ಹೋದ್ರೆ ನಿನ್ನ ಮರಣ ತಪ್ಪಿದ್ದಲ್ಲ. ಇದೇ ಹೆಣ್ಣು ಮನಸ್ಸು ಮಾಡಿದ್ರೆ ಗಂಡು ಗಚ್ಚಿ ಹಾಕಿಕೊಂಡು ಸಡ್ಡು ಹೊಡೆದು ಕೈಯಲ್ಲಿ ಖಡ್ಗ ಹಿಡಿದು ವೀರಾಣಿ ಕಿತ್ತೂರು ಚೆನ್ನಮ್ಮನಂತೆ ಹೋರಾಡಬಲ್ಲಳು ಈ ಹೆಣ್ಣು. ಈ ಹೆಣ್ಣಿಗೆ ಧಿಕ್ಕಾರ ಮಾಡದೆ ಇದ್ರೆ ನಿನಗೆ ಸರ್ವನಾಶ ತಪ್ಪಿದ್ದಲ್ಲ. ನೀನೇನಾದ್ರೂ ಗಂಡಸಾಗಿದ್ರೆ ಬಾರೋ ನನ್ನ ಜೊತೆ ಹೋರಾಟ. 20 ಹಳ್ಳಿಯ ಒಡೆಯನಿಗೆ ಸವಾಲು ಹಾಕಿದ ಹೆಣ್ಣುಗಳನ್ನೇನು ನಾನು ನೋಡಿದ್ದಿಲ್ಲ. ನೀನೇನು ಮಾಡ್ತೀನಿ ನಾನೇ ನೋಡೇ ಬಿಡ್ತೇನೆ. ಪ್ರೇಮರಾಜ್, ನೀನೇನಾದ್ರೂ ಒಂದು ಹೆಜ್ಜೆ ಮುಂದಿಟ್ಟು ಬಂದಿದ್ಯಾದ್ರೆ ನನ್ನ ಕಾಲ್ ತೆಳಗಿನ ಚಪ್ಪಲಿ ನಿನ್ನ ಮುಖದ ಮೇಲೆ ಎಳಿಬೇಕಾಗುತ್ತೆ. ಲಾಥೋಗೆ ಭೂತ್ ಬಾತು ಸೆ ನಹೀ ಮಾನ್ತೆ. ನಿಮ್ಮಂತ ಕತ್ತೆಗಳಿಗೆ ಲತ್ತೆ ಬಿಟ್ಟು ಬಿದ್ದಾಗಲೇ ಬುದ್ಧಿ ಬರುತ್ತೆ. ನನ್ನಂತವನಿಗೆ ನಿನ್ನ ಚಪ್ಪಲಿ ಹೆದರಿಕೆ ಆಗವನೇ ಹೊಲಸು ರಾಂಡೆ. ಶಿಲ್ಪ, ಇದುವರೆಗೆ ಯಾವ ಹೆಣ್ಣು ನನ್ನನ್ನು ಮುಟ್ಟಿ ನನ್ನ ಕ್ರೋಧ ಎಬ್ಬಿಸಿದಿಲ್ಲ. ಈಗ ನೀನೇನು ಮಾಡ್ತೀನಿ ನಾನೇ ನೋಡೇ ಬಿಡುತ್ತೇನೆ. ದೂರಾಗೋ ಮಾನವ ಜಾತಿಯ ಪಿಶಾಚಿ. ಈ ನನ್ನ ಘನ ಕಾರ್ಯಕ್ಕೆ ಕೈ ಹಚ್ಚಿದವ ನೀನು ಯಾರು? ಅಪ್ಪ, ನೀನು ಇಂಥ ಹೊಲಸು ಹೇಳಿ ಕೆಲಸ ಮಾಡೋದಕ್ಕೆ ನಾಚಿಕೆ ಆಗೋದಿಲ್ಲ ನಿನ್ನ ಹೆಸರಿಗೆ. ಶಿಲ್ಪ, ನಿನ್ನನ್ನು ಕಚ್ಚಿ ತಿನ್ನಬೇಕಾದರೆ ನಾ ಸಾಕಿದ ನಾ ಇಂದು ನನ್ನನ್ನೇ ಕಚ್ಚಲಿಕ್ಕೆ ಬರುತ್ತಿದೆ. ಕಿರಣ್, ನೀನು ಮನೆಗೆ ಬಾ, ವಿಚಾರಿಸಿಕೊಳ್ಳುತ್ತೇನೆ. ನೋಡಿ, ಅವರು ಮಾಡಿದ ತಪ್ಪಿಗೆ ನಾನು ನಿಮಗೆ ಕ್ಷಮೆ ಕೇಳುತ್ತೇನೆ. ಅಲ್ರಿ, ಅವರು ಮಾಡಿದ ತಪ್ಪಿಗಾಗಿ ನೀವೇಕೆ ಕ್ಷಮೆ ಕೇಳಬೇಕು? ಸಮಯಕ್ಕೆ ಸರಿಯಾಗಿ ಬಂದು ನನ್ನ ಮಾನ ಪ್ರಾಣ ಎರಡನ್ನೂ ಕಾಪಾಡಿದ ದೇವರು ನೀವು. ಅಂದರೆ ತಾವು? ನಾನಾ ಈ ಊರಿನ ರಾಮನ ತಂಗಿ ಶಿಲ್ಪ ಅಂತ. ಅಂದಹಾಗೆ ತಾವ್ಯಾರು? ನಾನು ಇದೇ ಊರಿನ ಜಮೀನ್ದಾರರ ಮಗ ಕಿರಣ್ ಅಂತ ನನ್ನ ಹೆಸರು. ನೋಡಿ, ಈ ನಿಮ್ಮ ಋಣ ನನ್ನ ಜೀವನ ಪರ್ಯಂತ ಮರೆಯಲಾರೆ. ನಿಮ್ಮ ಋಣವನ್ನು ನಾನು ತೀರಿಸಬೇಕು ಅಂದರೆ ನೀವು ನನ್ನದೊಂದು ಮಾತನ್ನು ನಡೆಸ್ಕೊಡ್ತೀರಾ? ಅದು ಏನು ಹೇಳು ಶಿಲ್ಪ? ಅದೇನಿಲ್ಲ ರೀ, ನೀವು ನನ್ನ ಕೈ ಹಿಡಿದು ನನ್ನನ್ನು ನಿಮ್ಮ ಸತಿಯನ್ನಾಗಿ ಸ್ವೀಕಾರ ಮಾಡಬೇಕು. ಇದು ನಿಮ್ಮ ಅಡಿ ಹಿಡಿದು ನಾನು ಬೇಡ್ಕೋತೀನಿ. ಇದು ನಿನ್ನ ಕೊನೆಯ ನಿರ್ಧಾರವೇ? ನೋಡಿ, ಆ ದೇವರ ಆಣೆಯಾಗಿ ಸತ್ಯವಾಗಿ ಹೇಳ್ತೀನಿ, ನನ್ನ ತಂದೆ ತಾಯಿಯ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ನಿಮ್ಮನ್ನು ಮನಸಾರೆ ಪ್ರೀತಿಸ್ತಾ ಇದ್ದೀನಿ. ಐ ಲವ್ ಯು ಕಿರಣ್, ಐ ಲವ್ ಯು. ಈ ಕಿರಣ